ಈಗ ಎಲ್ಲಿಗೆ ಹೋಗ್ತಿದೀವಿ? ಅದು ಕಂಡಕ್ಟ್ರು ಕೇಳೋ ಪ್ರಶ್ನೆ. ಅವ್ರು ಕೇಳ್ದಾಗ್ಲಾದ್ರೂ ಹೇಳ್ತೀಯಾ? ಎರಡು ಟಿಕೆಟ್ ಕೊಡಿ. ಎಲ್ಲಿಗೆ ಹೋಗ್ಬೇಕು? ಲಾಸ್ಟ್ ಸ್ಟಾಪ್. ಲೈಫಲ್ಲಿ ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದಾದ್ರೂ ತೀರ್ಮಾನ ಆಗಿದೆಯಾ ಇಲ್ವಾ? ಆಗಿದ್ಯಲ್ಲ, ಮುಂದೆ ಹೋಗಿ ಪಾನಿಪುರಿ ತಿನ್ನೋದು, ಆಮೇಲೆ ಇವರಿಬ್ಬರ ಸಂಬಂಧ ಎಷ್ಟು ಚೆನ್ನಾಗಿದೆ ಅಲ್ವಾ? ಒಬ್ರು ಶಿಳ್ಳೆ ಹಾಕ್ತಾರೆ, ಅದಕ್ಕೆ ತಕ್ಕಂತೆ ಅವರು ಗಾಡಿ ಓಡಿಸ್ತಾರೆ. ಶಿಳ್ಳೆನೆ ಇವ್ರ ಮಧ್ಯೆ ಇರೋ ಭಾಷೆ. ಅದು ಒಬ್ಬರ ಮತ್ತೆ ಇನ್ನೊಬ್ಬರ ಮೇಲೆ ಇರೋ ನಂಬಿಕೆ. ಅಯ್ಯೋ ಸರ್, ಶಿಳ್ಳೆಗೆಲ್ಲ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನ್ ನಿಮ್ಗೊಂದು ಮಜಾ ತೋರಿಸ್ಲಾ, ಇರಿ. ಹೇ, ವಾಟ್ ಆರ್ ಯು ಡೂಯಿಂಗ್? ಆರ್ ಯು ಮ್ಯಾಡ್? ನಾನ್ ಚಿಕ್ಕ ವಯಸ್ಸಿಂದನೂ ಹೀಗೆ. ಕಂಡಕ್ಟರ್ ಅಂಕಲ್ ಗೊತ್ತಾದ್ರೂ ಚಿಕ್ಕ ಹುಡುಗಿ ಅಂತ ಸುಮ್ನೆ ಬಿಟ್ಬಿಡ್ತಾ ಇದ್ರು. ಈಗ ಚಿಕ್ಕ ಹುಡುಗಿ ಅಲ್ವಲ್ಲ? ಅದಕ್ಕೆ ಅಂತ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಿಗೋ ಖುಷಿನ ಬಿಟ್ಬಿಡ್ಬೇಕಾ? ಈಗ ನೀವ್ ಶಿಳ್ಳೆ ಹೊಡಿರಿ ನೋಡೋಣ. ವಾಟ್? ಟ್ರೈ ಮಾಡಿ ಸರ್, ಮಜಾ ಇರುತ್ತೆ. ನೋ ನೋ ನೋ, ಬೇಡ ಸರ್. ಹೊಡಿರಿ ಸರ್, ಮಾಡಿ. ಅಯ್ಯ, ನಿಮ್ಮ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಐ ಆಮ್ ಸಾರಿ ಸಾರಿ ಸಾರಿ. ಅಣ್ಣ, 2 ಪ್ಲೇಟ್ ಪಾನಿಪುರಿ. ಖಾರ ಇರ್ಲಿ? ಖಾರ ಬೇಡ, ಮೀಡಿಯಂ ಸಾಕು. ಹೇ, ಏನ್ ಕೈಯಲ್ಲಿ ಹಾಕ್ತಿದ್ರಾ? ಮತ್ತೆ ಇನ್ನೇಗೆ ಹಾಕ್ಲಿ ಸರ್? ಗ್ಲೌಸ್ ಹಾಕೊಳ್ತಾನೆ. ನಾವೇನ್ ಕ್ರಿಕೆಟ್ ಆಡ್ತಿದೀವ, ಅದೆಲ್ಲ ಯಾಕೆ? ನೀವು ಒಳ್ಳೆ ಸುಮ್ಮಿರಿ ಸರ್. ಅಲ್ಲ, ಅದು ಇಲ್ಲಿ ಹೀಗೆ ಮಾಡೋದು ಸರ್. ಬಟ್ ದಿಸ್ ಇಸ್ ನಾಟ್ ಹೈಜಿನಿಕ್. ಇಂಥದ್ದೆಲ್ಲ ತಿಂದ್ರೆ ಆರೋಗ್ಯ ಹಾಳಾಗುತ್ತಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಸರ್, ನಾನು ಇಲ್ಲಿ ತುಂಬಾ ಸತಿ ತಿಂದಿದ್ದೀನಿ. ಇದಕ್ಕೂ ಕಾಫಿ ತರ ರೂಲ್ಸ್ ಇದೆಯಾ? ಅನು ಪಾರ್ಟಿಲಿ ಎಲ್ಲದಕ್ಕೂ ರೂಲ್ಸ್ ಇದೆ. ಪೂರಿನ ಹೀಗೆ ಕೈಯಲ್ಲಿ ಇಟ್ಕೊಂಡು ಬಾಯಿನ ಆ ಅಂತ ಮಾಡ್ಬೇಕು. ಆ ಅಂತ ಮಾಡಿದ್ಮೇಲೆ ಪೂರಿನ ಒಂದೇ ಸತಿ ಬಾಯಿ ಒಳಗಡೆ ಲವಕ್ ಅಂತ ಹಾಕೊಂಡ್ಬಿಡ್ಬೇಕು. ಕೊಡಿ. ರೆಡಿ? 1 2 3. ಅಣ್ಣ, 2 ಸುಕ್ಕ. ಸುಕ್ಕಾನ? ಹಾಗಂದ್ರೆ? ಪೂರಿಗೆ ಮಸಾಲೆ ಹಾಕಿ ನೀರಲ್ಲಿ ಅದ್ದದೆ ಹಾಗೆ ಕೊಡ್ತಾರೆ. ಪುಕ್ಕಟೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಈಗ ಮುಂದೆ ನೀವ್ ನನ್ ಹಿಂದೆ. ಸ್ಟ್ರಾ ಕೊಡಿ. ಸ್ಟ್ರಾ ಇಲ್ಲ ಸರ್. ಸರ್, ಸ್ಟ್ರಾ ಯಾಕೆ? ಇಲ್ಲೋಡಿ, ಹೀಗ್ ಕುಡಿಬೇಕು. ಇಲ್ಲ, ಕುಡಿತೀನಿ. ಅಣ್ಣ, 2 ಜೋಳ ಕೊಡಿ. ಅಣ್ಣ, ಎಷ್ಟು ರೂಪಾಯಿ ಒಂದು? 20 ರೂಪಾಯಿ. 20? ಅಣ್ಣ, 1 ಕೊಡಿ ಸಾಕು. ಯಾಕೇನಾಯ್ತು? ಏನಿಲ್ಲ, ನಂಗ್ ಬೇಡ, ನೀವ್ ತಿನ್ನಿ. ತಗೊಳ್ಳಿ. ನೀನ್ ತಗೋ. ಆರ್ ಯು ಶೋರ್? ಯಾ ತಗೋ. ಸಖತ್ತಾಗಿದೆ, ನೀವ್ ತಗೊಳ್ಳಿ. ವಾವ್. ಅಣ್ಣ, ತಗೊಳ್ಳಿ. ನೆಕ್ಸ್ಟ್ ಇನ್ ಎಲ್ಲಿ ಕರ್ಕೊಂಡು ಹೋಗಿ ಏನ್ ಕೊಡಿಸ್ತೀಯಾ? ಇನ್ನು ನನ್ನ ಹತ್ರ 2 ರೂಪಾಯಿ ಉಳಿದಿದೆ. ಅಷ್ಟೇನಾ? ಅದರಲ್ಲೇನು ಬರಲ್ಲ ಬಿಡು. ಹಲೋ, 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು.
ಎಲ್ಲೋ ಕೇಳಿದ್ದೀನಲ್ಲ. ಬೂಮ್ ಬೂಮ್ ಬೂಮರ್, 2 ರೂಪಾಯಿ 2. ಇದನ್ನ ತಿಂದು ಎಷ್ಟೋ ವರ್ಷಗಳಾದ್ವು. ಎಷ್ಟೋ ವರ್ಷಗಳಾದ್ವು ಈ ಥರ ನಕ್ಕು. ನಾಳೆಯಿಂದ ರುಟೀನ್ ಕೆಲಸ ಶುರು. ಇಷ್ಟು ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮು. ಯಾವುದೇ ಪ್ರೋಟೋಕಾಲು, ಸೆಕ್ಯೂರಿಟಿ, ಶೆಡ್ಯೂಲ್ ಇಲ್ಲದೆ ದಿನ ಪೂರ್ತಿ ಸುತ್ತಾಡಿದ್ದು. ನಿಜ ಹೇಳ್ತೀನಿ, ತುಂಬ ಖುಷಿ ಆಯಿತು. ಏನೂ ಪ್ಲ್ಯಾನ್ ಮಾಡದೆ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗೋದು. ಅಮೇಝಿಂಗ್, ಟ್ರೂಲಿ ಅಮೇಝಿಂಗ್. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಹೊರಡ್ತೀನಿ. ಸರ್ ಬಂದ್ರು. ಏನು ವಿಷಯ? ಎಲ್ಲರೂ ಗ್ಯಾದರ್ ಆಗಿದ್ದೀರಾ? ಸರ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಮಿಸ್ಟರ್ ಆರ್ಯವರ್ಧನ್. ಕಂಗ್ರಾಟ್ ಸರ್. ಸಾರಿ ಸರ್, ಅವತ್ತು ಪಾರ್ಟಿ ದಿನ ನಾನು ಕೋಪ ಮಾಡ್ಕೊಂಡು ಹೊಟ್ಬಿಟ್ಟಿದ್ದೆ. ಆದ್ರೆ ನೀವು ಹೇಳಿದ್ದನ್ನ ಮಾಡಿ ತೋರಿಸ್ಬಿಟ್ರೆ. ಹಿಂಡೆ ಸರ್, ಇಲ್ಲಿ ನೋಡಿ, ಭರ್ಜರಿ ಸಿಕ್ಸರ್ ಬಾರಿಸಿದ ಆರ್ಯವರ್ಧನ್ ಗ್ರೂಪ್ಸ್ ನಂಬರ್ 1. ಅಂದು ಚಾಣಕ್ಯ, ಇಂದು ಆರ್ಯವರ್ಧನ್ ಅವರು 8 ರೂಪಾಯಿಗೆ ರೀಚಾರ್ಜ್ ಅನೌನ್ಸ್ ಮಾಡಿದ್ದೇ ತಡ 8 ದಿಕ್ಕುಗಳಿಂದಲೂ ಭರ್ಜರಿ ಯಶಸ್ಸು ಸಿಕ್ಕಿದೆ. ದಟ್ಸ್ ನೈಸ್. ನೈಸಾ? ಫ್ಯಾಬುಲಸ್ ಸರ್. ಅವತ್ತು ನಾನೇ ನಿಮ್ಮ ಮೇಲೆ ಬೇಸರ ಮಾಡಿಕೊಂಡು ಹೊರಟೋಗ್ಬಿಟ್ಟೆ. ಸಾರಿ ಸರ್. ಇದು ಸಾಧ್ಯವಾಗಿರೋದಕ್ಕೆ ನೀವು ಕಾರಣನೇ. ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಎನಿವೆ, ಸಾರಿ ಸರ್. ಪಾಸ್ಟ್ ಈಸ್ ಪಾಸ್ಟ್ ಸರ್. ವಿ ಹ್ಯಾವ್ ಟು ಸೆಲೆಬ್ರೇಟ್. ಲೆಟ್ಸ್ ಪಾರ್ಟಿ ಸರ್. ಶೋರ್. ಆಲ್ ರೈಟ್. ಹಾಗಾದ್ರೆ ನಾನು ಒಂದು ಒಳ್ಳೆ ಬ್ಯಾಂಕ್ವೆಟ್ ಹಾಲ್ ಬುಕ್ ಮಾಡಿ ನಿಮಗೆ ಹೇಳ್ತೀನಿ ಸರ್. ನೋ. ಝಂಡೆ ಸರ್, ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ಪಾನಿಪುರಿ, ಭೇಲ್ಪುರಿ ಮಾರೋನಿದಾನ? ಸರ್, ಒಂದು ಕೆಲಸ ಮಾಡು, ಅವನನ್ನು ಇಲ್ಲಿಗೆ ಕರೆಸ್ಬಿಡು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಡೋ ಹಾಗೆ. ಸರ್, ರೋಡ್ ಸೈಡಲ್ಲಿ ಪಾನಿಪುರಿ